ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಜಾಂಡೀಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೇಳಿದೆ. ಅವ್ರು ಹೇಳಿದ್ದು ಏನು ಅಂತಂತಂದರೆ, ತಾಯಿಗೆ ಗರ್ಭಿಣಿಗೆ ಆಲ್ರೆಡಿ ಜಾಂಡೀಸ್ ಬಂದಿತ್ತಂದರೆ ಅಂದರೆ ಕಾಮಾಲೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಮಾಲೆ. ಓಕೆ, ಸೊ ಜಾಂಡೀಸ್ ಬಂದಿದೆ, ಬಟ್ ಇನಿಷಿಯಲ್ ಡೇಸ್ ಒಳಗೆ ಗೊತ್ತಾಗಿಲ್ಲ. ಆದರೆ ಯಾವಾಗ ಗೊತ್ತಾಗಿದೆ ಅಷ್ಟೊತ್ತಿಗೆ ಕೈ ಮೀರಿ ಹೋಗಿದೆ. ಸೊ 8ನೇ ತಿಂಗಳಲ್ಲಿ ಅಟ್ಲೀಸ್ಟ್ C-ಸೆಕ್ಷನ್ ಮಾಡಿ ಮಗುನಾದರೂ ಉಳಿಸೋದಕ್ಕೆ ಟ್ರೈ ಮಾಡೋಣ ಫಸ್ಟು ಅಂತಂತ ಹೇಳಿ ಎಮರ್ಜೆನ್ಸಿ C-ಸೆಕ್ಷನ್ ಪ್ಲ್ಯಾನ್ ಮಾಡಿ C-ಸೆಕ್ಷನ್ ಮಾಡಿದ್ದಾರೆ. ಆದರೆ ಮಗುನೂ ಉಳಿದಿಲ್ಲ, ತಾಯಿನೂ ಉಳಿದಿಲ್ಲ. ಓಕೆ, ಪ್ರಶ್ನೆ ಏನು ಅಂತಂತಂದರೆ, 8ನೇ ತಿಂಗಳವರೆಗೂ ಜಾಂಡೀಸ್ ಇದೆ ಅನ್ನೋದು ಗೊತ್ತೇ ಆಗಿಲ್ವಾ? ಓಕೆ, ಅದಕ್ಕೆ ಉತ್ತರ ಅವ್ರಿಗೆ ಹೆಂಗೆ ಗೊತ್ತೇ ಆಗಲಿಲ್ವಾ ಅಂತಂತಂದರೆ, ಡಾಕ್ಟ್ರ್ ಹತ್ರ ಹೋಗಿರೋದು ಇವರು, ಆಕೆ ಯಾರು ಗರ್ಭಿಣಿ ಇದ್ದಾರಲ್ಲ ಆಕೆಯ ಮೈಯೆಲ್ಲ ಎಲ್ಲೋ ಇಶ್ ಆಗಿ ಕಣ್ಣು ಉಗುರು ಎಲ್ಲ ಎಲ್ಲೋ ಆಗಿತ್ತಂತೆ. ಓಕೆ, ಸೊ ಭಾಳ ಅನ್ಈಸಿನೆಸ್ ಆವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆವಾಗ ಗೊತ್ತಾಗಿರೋದು ಇವರಿಗೆ ಕಾಮಾಲೆ ಇದೆ ಅನ್ನೋದು. ಪ್ರಶ್ನೆ ಏನಂತಂದರೆ, ಅಷ್ಟು ಸಿವಿಯರ್ ಆಗೋವರೆಗೂ ಡಾಕ್ಟರ್ಸಿಗೆ ಗೊತ್ತಾಗಲಿಲ್ವಾ? ಹೇಗೆ ಗೊತ್ತಾಗಲಿಲ್ಲ? ಬ್ಲಡ್ ಟೆಸ್ಟ್ ಮಾಡ್ತಾರೆ, ರೂಟೀನ್ ಚೆಕಪ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಮಗುನೂ ಇಲ್ಲ, ತಾಯಿನೂ ಇಲ್ಲ. ಎಷ್ಟು ಹಾರಿಬಲ್ ಥಿಂಗ್ ಇದು, ಆಯಿತಾ? ಆ್ಯಂಡ್ ಬೇರೆ ಏನಾದರೂ ಮೇಜರ್ ಕಾಂಪ್ಲಿಕೇಶನ್ನ ಅಂತಂತ ಕೇಳಿದ್ರೆ ಏನಿಲ್ಲ. ನಿಜವಾಗ್ಲೂ ಜಾಂಡೀಸ್ ಬಂದು ತೀರ್ಕೊತಾರೆ ಅಂತಂತಂದರೆ ನನಗೆ ನಂಬಕ್ಕಾಗ್ತಾಯಿಲ್ಲ. ಭಾಳ ರೇರ್. ನೀವು ಯಾರಾದ್ರೂ ಕೇಳಿರಬಹುದು ಜಾಂಡೀಸ್ ಬಂದು ತೀರ್ಕೊಂಡಿದ್ದಾರೆ ಅನ್ನೋದು. ಅಲ್ಲೊಬ್ರು ಇಲ್ಲೊಬ್ರು ಗಂಡು ಮಕ್ಕಳು ಸ್ಪೆಷಲಿ ತೀರ್ಕೊಂಡಿರೋದನ್ನು ಕೇಳಿದ್ದೀನಿ. ಆದರೆ ಪ್ರೆಗ್ನೆಂಟ್ ಇರೋ ತೀರ್ಕೊಂಡಿದ್ದಾರೆ, ಮಗುನೂ ಉಳಿದಿಲ್ಲ. ಅವ್ರು ಹೇಳಿದ್ದೇನು ಅಂತಂತಂದರೆ, ಇಟ್ ವಾಸ್ ಸೋ ಸಿವಿಯರ್, ನಮಗೇನು ಮಾಡೋಕ್ಕಾಗಲಿಲ್ಲ ಅಂತಂತ ಡಾಕ್ಟರ್ ಹೇಳ್ತಿದ್ದೆ. ಅಲ್ಲಿವರೆಗೂ ಏನು ಮಾಡ್ತಾ ಇದ್ರು? ಅದು ಪ್ರಶ್ನೆ. ಯಾಕಾಯಿತು ಜಾಂಡೀಸ್? ಯಾಕಾಯಿತು? ಹೇಗಾಯಿತು? ಏನು ಗೊತ್ತಿಲ್ಲ. ಯೂಶ್ವಲಾಗಿ ನನಗೆ ಗೊತ್ತಿರೋ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸಲ್ಲಿ ಬ್ಲೀಡಿಂಗ್ ಡಿಸಾರ್ಡರ್ಸು, ಪ್ರೀಕ್ಲಾನ್ಸಿಯಾನೋ ಅಥವಾ GDM ಈ ಥರದ್ದು ಏನೇನೋ ಕಾಂಪ್ಲಿಕೇಶನ್ಸ್ ನೋಡಿದ್ದೀನಿ. ಆದರೆ ಜಾಂಡೀಸಿಂದ ಮಗು ತಾಯಿ ಇಬ್ಬರೂ ತೀರ್ಕೊಂಡಿರೋದು ಇದೇ ಫಸ್ಟ್ ಟೈಮ್. ನನಗಂದ್ರೂ ತುಂಬಾ ಶಾಕ್ ಆಗೋಯ್ತು. ಓಕೆ, ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋ. ಜಾಂಡೀಸ್ ಆಗಿದೆ ಅಂತ ನಾವು ಹೇಗೆ ಗೊತ್ತು ಮಾಡ್ಕೊಳ್ಳೋದು, ಹೇಗೆ ಕೇರ್ಫುಲ್ಲಾಗಿ ನಾವಿರಬೇಕು, ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಆ್ಯಂಡ್ ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಯಾವ್ಯಾವ ಸಿಮ್ಟಮ್ಸ್ ಇರುತ್ತೆ, ಜಾಂಡೀಸ್ ಇತ್ತು ಅಂತಂದರೆ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ನು, ಜಾಂಡೀಸ್ ಅಂದರೆ ಏನು ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ಜಾಂಡೀಸ್ ಹೇಗೆ ಬರುತ್ತೆ? ಜಾಂಡೀಸ್ ಅಂತಂತಂದರೆ ಬಿಲ್ಡಪ್ ಆಫ್ ಎಲ್ಲೋ ಪಿಗ್ಮೆಂಟ್ ಅಂತ ಹೆಸರು ಬಿಲಿರುಬಿನ್ ಅಂತ. ಓಕೆ, ಬ್ಲಡ್ಡಲ್ಲಿ ಈ ಬಿಲಿರುಬಿನ್ ಅಂಶ ಜಾಸ್ತಿ ಆಗ್ತಾ ಹೋದಂಗೆ, ಎಲ್ಲೋ ಕಂಟೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಬಾಡಿನಲ್ಲಿ ಹೊರಗಡೆಯಿಂದ ನೋಡೋರಿಗೆ ಎಲ್ಲೋ ಇಶಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೇಲ್ಸ್ ಕಲರ್ ಆಗಿರ್ಬೋದು, ಕಣ್ಣು ಕಲರ್ ಆಗಿರಬಹುದು, ಅಂದರೆ ಐಬಾಲೆಲ್ಲ ಸುತ್ತಲೂ ಏನು ವೈಟ್ ಇದೆಯಲ್ಲ ಅದು ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಓಕೆ, ಸೊ ಇದು ಈ ಥರ ಆಗೋದು ಬ್ಲಡ್ಡಲ್ಲಿ ಬಿಲಿರುಬಿನ್ ಅಂಶ ಜಾಸ್ತಿ ಆದವಾಗ ಬಿಲಿರುಬಿನ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ಬ್ಲಡ್ಡಲ್ಲಿ. ಓಕೆ, ಸೊ ಇದು ಯೂಶ್ವಲಾಗಿ ಆಗೋದು ಲೀವರ್ ಡಿಸ್ಫಂಕ್ಷನಿಂದ. ಲೀವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದವಾಗ ಇದು ಆಗುತ್ತೆ. ಓಕೆ, ಸೊ ನಮಗೆ ಫುಲ್ ಈ ಥರ ಸಿಮ್ಟಮ್ಸ್ ಕಾಣಿಸ್ತಾ ಇದೆ ಅಂತಂದರೆ ಅರ್ಥ ಲೀವರು ಸಂಪೂರ್ಣವಾಗಿ ಡ್ಯಾಮೇಜ್ ಆಗೋಗಿದೆ ಅಂತ ಅರ್ಥ. ಓಕೆ, ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ಜಾಂಡೀಸ್ ಬರೋದಕ್ಕೆ ಸುಮಾರಷ್ಟು ಕಾರಣ ಇದೆ. ಓಕೆ, ಯಾವ್ದಾವ್ದು ಕಾರಣ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ರೀಸನ್ AFLT ಅಂದರೆ ಅಕ್ಯೂಟ್ ಫ್ಯಾಟಿ ಲೀವರ್ ಆಫ್ ಪ್ರೆಗ್ನೆನ್ಸಿ ಅಂತ. ಇದು ರೇರ್ ಕಂಡೀಷನ್ನು, ಬಟ್ 3rd ಟ್ರೈಮೆಸ್ಟರಲ್ಲಿ ಆಲ್ ಆಫ್ ಅ ಸಡನ್ ನಮ್ಮ ಲೀವರ್ ಏನು ಮಾಡುತ್ತೆ, ಫ್ಯಾಟ್ ಕನ್ವರ್ಷನ್ ಏನು ಕೆಲಸ ಮಾಡುತ್ತಲ್ಲ, ಫ್ಯಾಟ್ ಕನ್ವರ್ಟ್ ಆಗೋ ಹಾಗೆ ಏನು ಲೀವರ್ ಕೆಲಸ ಮಾಡುತ್ತಲ್ಲ, ಆ ಕೆಲಸನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡುತ್ತೆ. ಆ್ಯಂಡ್ ಇದರಿಂದ ಜಾಂಡೀಸ್ ಆಲ್ ಆಫ್ ಅ ಸಡನ್ ನಿಮಗೆ ಬಂದಿರಬಹುದು. ಓಕೆ, ಇದರ ಸಿಮ್ಟಮ್ಸ್ ಏನೇನಿರುತ್ತೆ ಅಂತಂದರೆ ವಾಂತಿ ಬಂದಂಗೆ ಆಗೋದು, ಆ್ಯಂಡ್ ವಾಂತಿ, ನಾಶಿಯಾ, ವಾಮಿಟಿಂಗ್ ಸೆನ್ಸೇಷನ್ ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಾಗೋದು. ಸೊ ಇದೆಲ್ಲ ಸಿಮ್ಟಮ್ಸ್ ಏನು ಅಂತಂತಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಸಿಮ್ಟಮ್ಸೇ.
ಹಾಗಾಗಿ ನಾವೇನಂತ ಅನ್ಕೊತೀವಿ, ಇದು ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್, ಇಟ್ಸ್ ಓಕೆ ಅಂತ ಅನ್ಕೊತೀವಿ. ಆದರೆ ಈ ಎಲ್ಲ ಸಿಂಪ್ಟಮ್ಸು, ಇದೇ ಪಾಯಿಂಟ್, ಈ ಎಲ್ಲ ಸಿಂಪ್ಟಮ್ಸು ಯೂಶ್ವಲ್ ಆಗಿ ಬರೋದು ಫಸ್ಟ್ ಟ್ರೈಮೆಸ್ಟ್ರಲ್ಲಿ. ನಿಮಗೆ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಆಲ್ ಆಫ್ ಅ ಸಡನ್ ಫ್ರಮ್ ನೋ ವೇರ್, ನೀವು ಫಸ್ಟ್ ಟ್ರೈಮೆಸ್ಟರ್ ಆರಾಮಾಗಿದ್ರಿ, ಯಾವುದೇ ರೀತಿಯಾದಂಥ ಸಿಂಪ್ಟಮ್ಸ್ ಇರಲಿಲ್ಲ, ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಆಲ್ ಆಫ್ ಸಡನ್ ನಿಮ್ಗೆ ಈ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತಂತಂದರೆ ದಟ್ ಈಸ್ ಅ ವಾರ್ನಿಂಗ್ ಸಿಂಬಲ್ ಫಾರ್ ಯು. ಓಕೆ, ಆ ಟೈಮಲ್ಲಿ ನೀವು ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು. ಇವೆಲ್ಲ ಸಿಂಪ್ಟಮ್ಸ್ ಏನಾಗಿರುತ್ತಲ್ಲ, ಇದನ್ನು ನಾವೇನಂತ ಅನ್ಕೊತೀವಿ, ಓಕೆ ಇದೆಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್, ಇಟ್ಸ್ ಓಕೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಆದರೆ ಆವಾಗ ಏನಾಗುತ್ತೆ, ಅದು ವಾರ್ನಿಂಗ್ ಕೊಟ್ಟ ಮೇಲೂ ನಾವು ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಲ್ಲ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ, ಏನೂ ಮಾಡೋದಿಲ್ಲ. ಆವಾಗ ಆಲ್ ಆಫ್ ಎ ಸಡನ್ ಜಾಂಡೀಸ್ ಸಡನ್ನಾಗಿ ಜಾಸ್ತಿ ಆಗುತ್ತೆ ದೇಹದಲ್ಲಿ, ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ, ಆ್ಯಂಡ್ ಬೇಬಿಗೂ ಹೋಗಿ ರೀಚ್ ಆಗುತ್ತೆ, ಆ್ಯಂಡ್ ಮಗುನ ತಾಯಿನ ICUನಲ್ಲಿ ಇಟ್ಟು, ಗರ್ಭಿಣಿ ಸ್ತ್ರೀನ ICUನಲ್ಲಿ ಇಟ್ಟು ಕೇರ್ ತಗೊಳ್ಳದೆ ಇದ್ದರೆ, ಅಸೆಸ್ ಮಾಡದೇ ಇದ್ದರೆ, ಈ ಥರ ನಾನು ಫಸ್ಟಿಗೆ ಹೇಳಿದ್ನಲ್ಲ ಆ ಥರ ತಾಯಿನ ಮಗುನ ಇಬ್ಬರೂ ಉಳಿಸ್ಕೊಳ್ಳದೆ ಹೋಗಬಹುದು. ಓಕೆ, ಫಸ್ಟು ಸಿಂಪ್ಟಮ್ಸ್ನ ನೋಡಿಕೊಂಡು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸಿ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಇಟ್ಟು ಅವ್ರನ್ನ ಕೇರ್ ಮಾಡಿದ್ರೆ ಬದುಕಿಸುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂತಂದರೆ ರ್ಯಾಪಿಡಾಗಿ ಡೆವಲಪ್ ಆಗಿ ರ್ಯಾಪಿಡಾಗಿ ಲೀವರ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡುತ್ತೆ, ಆ್ಯಂಡ್ ಜಾಂಡೀಸ್ ಆಲ್ ಓವರ್ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಈ ಥರ ಸಿಚುವೇಶನ್ ಆಗಿತ್ತು ಅಂತಂತಂದರೆ ಮಗು ತಾಯಿ ಇಬ್ಬರೂ ಉಳಿಯೋದಿಲ್ಲ. ನೆಕ್ಸ್ಟ್ ರೀಸನ್ನು ಹೆಲ್ಪ್ ಅಂತ, HELLP ಅಂದರೆ ಸ್ಟ್ಯಾಂಡ್ಸ್ ಫಾರ್ ಹಿಮೋಲೈಸಿಸ್, ಎಲಿವೇಟೆಡ್ ಲೀವರ್ ಎಂಜೈಮ್ಸ್ ಆ್ಯಂಡ್ ಲೋ ಪ್ಲೇಟ್ಲೆಟ್ಸ್. ಓಕೆ, ಇದರಿಂದ ಏನಾಗುತ್ತೆ ಅಂದರೆ ಲೀವರು ಆಲ್ ಆಫ್ ಅ ಸಡನ್ ವಿದಿನ್ ಅವರ್ಸಲ್ಲಿ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ, ಆ್ಯಂಡ್ ವೆರಿ ಫಾಸ್ಟಾಗಿ ಪ್ರೋಗ್ರೆಸ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಇತ್ತು ಅಂತಂತಂದರೆ ಸಿವಿಯರ್ ಫಾರ್ಮ್ ಆಫ್ ಪ್ರೀಕ್ಲಾಮ್ಸಿಯಾ ಅಂತ ಹೇಳ್ತಾರೆ ಇದನ್ನು. ಓಕೆ, ಈ ಸಿಚುವೇಶನ್ ಇತ್ತು ಅಂತಂತಂದರೆ ವಿದಿನ್ ಅವರ್ಸ್ ಜಾಂಡೀಸ್ ಅನ್ಕಂಟ್ರೋಲೇಬಲ್ ರೇಂಜಿಗೆ ರೀಚ್ ಆಗಿ ಮಗು ತಾಯಿ ಇವರು ಉಳಿಯೋದಿಲ್ಲ. ನೆಕ್ಸ್ಟು ವೈರಲ್ ಹೆಪಟೈಟಿಸ್. ಯೂಶ್ವಲ್ ಆಗಿ ಹೆಪಟೈಟಿಸ್ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಬೇಗನೆ ಬರುತ್ತೆ, ಆ್ಯಂಡ್ ಇದು ಬರೋದು ಕಂಟ್ಯಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರಿಂದ, ಅಂದರೆ ಕಲುಷಿತವಾಗಿರುವಂತಹ ಫುಡ್ ಆ್ಯಂಡ್ ನೀರು ಮತ್ತು ಊಟದಿಂದ ಬರುತ್ತೆ. ಓಕೆ, ಈ ಹೆಪಟೈಟಿಸ್ ಯೂಶ್ವಲ್ ಆಗಿ ಇದರ ಸಿಂಪ್ಟಮ್ಸು ತುಂಬ ಮೈಲ್ಡ್ ಆಗಿರುತ್ತೆ, ಯಾರೂ ಅಷ್ಟು ಸೀವಿಯರ್ ಅನ್ನೋ ಥರ ಏನೂ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ಸೀವಿಯರ್ ಸಿಂಪ್ಟಮ್ಸ್ ಅಂದರೆ ಕಂಪ್ಲೀಟ್ ಎಲ್ಲೋ ಸ್ಕಿನ್ ಪೂರ್ತಿ ಎಲ್ಲೋ ಆಗೋದು ಇಸ್ ಎಕ್ಸ್ಟ್ರೀಮ್ ಎಂಡ್. ಓಕೆ, ಆವಾಗಲೇ ನೋಟಿಸ್ ಮಾಡೋದು, ಅಲ್ಲಿವರೆಗೂ ಗೊತ್ತಾಗೋದೇ ಇಲ್ಲ ಯೂಶ್ವಲ್ ಆಗಿ. ಓಕೆ, ಇದೂ ಒಂದು ಕಾರಣ ಪ್ರೆಗ್ನೆಂಟ್ ಲೇಡೀಸ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದವಾಗ ಇದು ಕೂಡ ಆಗಿರಬಹುದು. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂತಂದರೆ ಡಾಕ್ಟರ್ಗೆ ಇದು ಯಾಕೆ ಗೊತ್ತಾಗಿಲ್ಲ, ಹೇಗೆ ಗೊತ್ತಾಗಿಲ್ಲ? ರೂಟೀನ್ ಚೆಕಪ್ಸ್ ಎಲ್ಲ ಮಾಡ್ತಾನೆ ಇರ್ತಾರಲ್ವ, ಸೊ ಆದ್ರೂ ಕೂಡ ಡಾಕ್ಟರ್ನ ಮೀಟ್ ಮಾಡಿರ್ತಾರೆ, ಆದ್ರೂ ಕೂಡ ಡಾಕ್ಟರ್ಸಿಗೆ ಹೇಗೆ ಗೊತ್ತಾಗಿಲ್ಲ ಅಂತಂತಂದರೆ ಫಸ್ಟ್ ಥಿಂಗು ಈ ಸಿಂಪ್ಟಮ್ಸ್ 3 ಕಂಡೀಷನ್ಸ್ ಏನು ಹೇಳಿದೆ, ಆ 3 ಕಂಡೀಷನ್ಸಲ್ಲಿ ಸಿಂಪ್ಟಮ್ಸ್ ಏನೇನಿದೆ ಆ ಎಲ್ಲ ಸಿಂಪ್ಟಮ್ಸೂ ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ನ ಮಿಮಿಕ್ ಮಾಡುತ್ತೆ, ಅಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಥರನೇ ಇರುತ್ತೆ. ಓಕೆ, ಸೊ ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರೋದು ಒಂದು, ಆ್ಯಂಡ್ ಇನಿಷಿಯಲಿ ತುಂಬ ಏನಂತಾರೆ ಅದಕ್ಕೆ ತುಂಬ ಸಟಲ್ ಆಗಿ ತುಂಬ ಲೈಟ್ ಸಿಂಪ್ಟಮ್ಸ್ ಇರೋದ್ರಿಂದ ಗೊತ್ತಾಗೋದಿಲ್ಲ ದಟ್ ನಮಗೆ ಜಾಂಡೀಸ್ದೇ ಸಿಂಪ್ಟಮ್ಸ್ ಇದು ಅನ್ನೋದು ಗೊತ್ತಾಗೋದಿಲ್ಲ, ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ನಾವು ಯೂಶ್ವಲ್ ಆಗಿ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ, ಆ್ಯಂಡ್ ಡಾಕ್ಟರ್ ಹತ್ರ ಹೋದವಾಗಲೂ ನಾವೇನು ಹೇಳೋದಿಲ್ಲ, ಕೇಳೋದಿಲ್ಲ. ಓಕೆ, ಸೊ ಅದರಿಂದ ಕೂಡ ಇದು ಆಗಿರಬಹುದು. ಆ್ಯಂಡ್ ನೆಕ್ಸ್ಟ್ ರೀಸನು ರೂಟೀನ್ ಟೆಸ್ಟ್ಸು ಮಾಡಿಲ್ಲದೆ ಇರಬಹುದು, ನಾಟ್ ಹ್ಯಾವ್ ಬೀನ್ ಡನ್. ಓಕೆ, ಲೀವರ್ ಫಂಕ್ಷನ್ ಆ್ಯಂಡ್ ಬಿಲ್ರುಬಿನ್ ಟೆಸ್ಟ್ನ ಯೂಶ್ವಲ್ ಆಗಿ ಮ್ಯಾಂಡೇಟರಿ ಆಗಿ ಮಾಡ್ತಾರೆ. ಕೆಲವೊಂದಿಷ್ಟು ಟೈಮಲ್ಲಿ ಅಂದರೆ ಈಗ ಊರ ಕಡೆ ಹಳ್ಳಿ ಕಡೆ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಬಿಡೋರು ಇರ್ತಾರೆ. ಓಕೆ, ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ರೂಟೀನ್ ಟೆಸ್ಟಲ್ಲಿ ನಿಮಗೆ ಬಿಲ್ರುಬಿನ್ ಟೆಸ್ಟ್ ಮಾಡಿಲ್ಲ ಆ್ಯಂಡ್ ಲಿವರ್ ಫಂಕ್ಷನಿಂಗ್ ಟೆಸ್ಟ್ ಮಾಡಿಲ್ಲ ಅಂತಂದವಾಗ ಅಲ್ಲಿ ಮಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಆ ಟೆಸ್ಟ್ಗಳನ್ನ ಮಾಡಿದ್ರು ಅಂತಂತಂದರೆ ನೋಡ್ತಾ ಇರ್ತಾರೆ, ಗೊತ್ತಾಗುತ್ತೆ ವೆದರ್ ನಿಮ್ಮ ಲಿವರ್ ಹೆಲ್ತಿ ಆಗಿದೆನೋ ಇಲ್ವೋ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಮುಂದಿನ ನೋಡ್ಬೋದು ಅಲ್ವಾ. ಆ್ಯಂಡ್ ಜಾಂಡೀಸು
ಬೇರೆಯವ್ರಿಗೆ ನೋಡೋರಿಗೆ ಗೊತ್ತಾಗೋದು ಎಕ್ಸ್ಟ್ರೀಮ್ ರೀಚ್ ಆದಮೇಲೆ, ಅಂದರೆ ಎಲ್ಲೋ ಸ್ಕಿನ್ ಆಗಿರ್ಬೋದು, ನೇಲ್ಸ್ ಆಗಿರ್ಬೋದು, ಹಲ್ಲಾಗಿರ್ಬಹುದು, ಕಣ್ಣಾಗಿರ್ಬೋದು, ಎಲ್ಲೋಯಿಶ್ ಆಗೋದು ಲಾಸ್ಟ್ ಸ್ಟೇಜಲ್ಲಿ ಮಾತ್ರ. ಓಕೆ, ಬೈ ದೆನ್ ಲೀವರ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಅಂಥ ಟೈಮಲ್ಲಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೂ ಉಳಿಯೋ ಸಾಧ್ಯತೆ ತುಂಬಾ ಕಮ್ಮಿ ಅಂತಲೇ ಹೇಳ್ತಾರೆ ಡಾಕ್ಟರ್ಸ್. ನೆಕ್ಸ್ಟ್ ರೀಸನ್ನು AFLP ಆ್ಯಂಡ್ ಹೆಲ್ಪ್ ಎರಡು ಸಿಚುವೇಶನ್ ಏನು ವಿದಿನ್ ಅವರ್ಸ್ ಸ್ಪ್ರೆಡ್ ಆಗುತ್ತೆ. ಓಕೆ, ವಿದಿನ್ ಅವರ್ಸಲ್ಲಿ ವರ್ಸ್ಟ್ ಸಿಚುವೇಶನನ್ನು ರೀಚ್ ಆಗುತ್ತೆ. ಸೊ ಈ ಎರಡು ಕಂಡೀಷನ್ನಿಂದ ಏನಾದರೂ ಜಾಂಡೀಸ್ ಬಂದಿತ್ತು ಅಂತಂತಂದರೆ ಮೇಂಟೈನ್ ಮಾಡೋದು, ಟ್ರೀಟ್ ಮಾಡೋದು ಕಷ್ಟ. ತಾಯಿ ಮಗು ಇಬ್ಬರು ಹೇಗೆ ಉಳಿಸ್ಕೊಳ್ಳೋದಕ್ಕೆ ಹೇಗೆ ಆಗಲಿಲ್ಲ, ಇಬ್ಬರನ್ನು ಹೇಗೆ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತಂತಂದರೆ, ಒಂದು ಲೀವರ್ ಹೋಯಿತು ಅಂತಂತಂದರೆ ಕಂಪ್ಲೀಟಾಗಿ ಫಂಕ್ಷನಿಂಗ್ ಸ್ಟಾಪ್ ಮಾಡಿತ್ತು ಅಂತಂತಂದರೆ ಬ್ಲಡ್ ಕ್ಲಾಟಿಂಗ್ ಆಗಬಹುದು ಆ್ಯಂಡ್ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಬಹುದು ತಾಯಿಗೆ. ಹಾಗಾಗಿ ತಾಯಿನ ಉಳಿಸ್ಕೊಳ್ಳೋಕ್ಕಾಗಲ್ಲ. ತಾಯಿಗೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆದವಾಗ ಮಗುವಿನ ಸಪ್ಲೈಸ್ ಕಟ್ ಆಗಿಬಿಡುತ್ತೆ. ಹಾಗಾಗಿ ಮಗುವನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಇಬ್ರಿಗೂ ಲೈಫ್ ಥ್ರೆಟ್ನಿಂಗ್ ಅದು. ಸೊ ಎಷ್ಟು ಬೇಗನೆ ಗೊತ್ತಾದ ತಕ್ಷಣವೇ ಮಗು ತಾಯಿನ ಇಬ್ಬರನ್ನೂ ಇಂಟೆನ್ಸಿವ್ ಕೇರಲ್ಲಿ ಇಟ್ಟು ಇಬ್ರಿಗೂ ಟ್ರೀಟ್ಮೆಂಟ್, ಅಂದರೆ ಲೀವರು ಟೈಮ್ ಬೀಯಿಂಗ್ವರೆಗೂ ಹೀಲ್ ಆಗೋದಕ್ಕೆ ಆ್ಯಂಡ್ ಲೈಫ್ ಸಪೋರ್ಟ್, ಲೀವರ್ ಸಪೋರ್ಟ್ ಅಂದರೆ ಮೆಡಿಸಿನ್ ಕೊಟ್ಟು ಲೀವರ್ ಕೆಲಸ ಮಾಡೋ ಹಾಗೆ ಮಾಡೋದಕ್ಕೆ ಅಟ್ಲೀಸ್ಟ್ ಬಾಡಿ ರಿಯಾಕ್ಟ್ ಮಾಡಬೇಕಲ್ವಾ. ಸೊ ಅದು ಅಷ್ಟು ಆಗೋವರೆಗೂ ಮಗುನ ತಾಯಿನ ಜೀವಂತವಾಗಿ ಇಡೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಆಗದೇ ಇದ್ದರೆ ಇಬ್ಬರೂ ಉಳ್ಕೊಳ್ಳೋದಿಲ್ಲ. ಓಕೆ, ಆ್ಯಂಡ್ ಅಟ್ಲೀಸ್ಟ್ ಮಗುನಾದರೂ ಉಳಿಸೋಣ ಅಂತಂತ ಹೇಳಿ ಎಮರ್ಜೆನ್ಸಿ C-ಸೆಕ್ಷನ್ ಮಾಡಿ ಮಗುನ ಆಚೆ ತೆಗೆದು ಮಗುನೂ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಇಟ್ಟು, ಸಪೋಸ್ ಅದು 7th ಮಂತು ಇಲ್ಲ 8th ಮಂತು ಇಲ್ಲ ಲೈಕ್ ಹೇಗೆ ಹೇಳ್ಬೋದು ಅಂತಂದರೆ ಡೆಲಿವರಿ ಮಾಡಿದ ಮೇಲೂ ಮಗು ಇಂಡಿಪೆಂಡೆಂಟಾಗಿ ಇರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸ್ಟೇಟಲ್ಲಿ ಏನಾದರೂ ಡೆಲಿವರಿ ಪ್ಲ್ಯಾನ್ ಮಾಡಿದ್ರು ಅಂತಂತಂದರೆ ಅಂಥ ಟೈಮಲ್ಲಿ ಮಗುನ NICUನಲ್ಲಿಟ್ಟು ಮಗುನ ನೋಡ್ಕೊಳ್ಳೋದು ಆ್ಯಂಡ್ ತಾಯಿಗೂ ಕೂಡ ಲೈಫ್ ಸಪೋರ್ಟ್ ಕೊಟ್ಟು ತಾಯಿನ ನೋಡ್ಕೊಳ್ಳೋದು. ಓಕೆ, ಇವೆರಡರಲ್ಲಿ ಯಾವುದನ್ನು ಒಂದು ಮಿಸ್ ಮಾಡಿದ್ರೂ ಯಾರಾದರೂ ಒಬ್ಬರಿಗೆ ತೊಂದರೆ ಆಗುತ್ತೆ ಆಬ್ವಿಯಸ್ಲಿ. ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್, ಅಥವಾ ಇದನ್ನು ಬೇಗ ಹೇಗೆ ಕಂಡುಹಿಡಿಬಹುದು, ಬೇಗ ಹೆಂಗೆ ಕಂಡುಹಿಡಿಬಹುದು, ನಮಗೆ ಜಾಂಡೀಸ್ ಆಗಿರಬಹುದು ಅನ್ನೋದನ್ನು ಹೇಗೆ ಕಂಡುಹಿಡಿಬಹುದು, ಅಥವಾ ಬರದೇ ಇರೋ ಹಾಗೆ ಹೇಗೆ ತಡಿಬಹುದು ಅನ್ನೋದು. ಓಕೆ, ಫಸ್ಟ್ ಥಿಂಗು ಡಾಕ್ಟರ್ಸ್ ಏನೇನೆಲ್ಲ ಪ್ರಿಸ್ಕ್ರೈಬ್ಡ್ ಟೆಸ್ಟ್ಗಳನ್ನ ಕೊಟ್ಟಿರ್ತಾರೆ ಆ ಎಲ್ಲ ಟೆಸ್ಟ್ಗಳ್ನೂ ಮಾಡಿಸ್ಕೋಬೇಕು. ಓಕೆ, ಯಾವುದನ್ನು ಬಿಟ್ಬಿಡಬೇಡಿ. ಓಕೆ, ಲೀವರ್ ಫಂಕ್ಷನಿಂಗ್ ಆಗಿರಬಹುದು, ಬಿಲಿರುಬಿನ್ ಟೆಸ್ಟ್ ಆಗಿರಬಹುದು, ಅಥವಾ ಹೆಪಟೈಟಿಸ್ B, E, A ಟೆಸ್ಟ್ಗಳು ಏನು ಬರ್ಕೊಟ್ಟಿರ್ತಾರೆ ಆ ಎಲ್ಲ ಟೆಸ್ಟ್ಗಳ್ನೂ ಮಾಡಿಸ್ಬೇಕು ಮ್ಯಾಂಡೇಟರಿಯಾಗಿ. ಇಮಿಡಿಯೇಟ್ ಅಟೆನ್ಷನ್ ಟು ಯೆಲ್ಲೋ ಐಸ್ ಆಗಿರ್ಬೋದು ಅಥವಾ ಡಾರ್ಕ್ ಯೂರಿನ್ ಕಲರಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂತಂತಂದರೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ನಾನ್ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯೂರಿನ್ ಕಲರ್ ಚೇಂಜ್ ಆಯಿತು ಅಂತಂತಂದರೆ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಓಕೆ, ಏನೆಲ್ಲ ತಿಂದಿದ್ದೀರಾ, ಏನು ಮಾಡಿದ್ದೀರಾ ಅನ್ನೋದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಯೂರಿನ್ ಕಲರ್ ಚೇಂಜ್ ಆಯಿತು ಅಂದರೆ, ಕಣ್ಣು ಕಲರ್ ಚೇಂಜ್ ಆಗಿತ್ತು ಅಂತಂದರೆ, ಅಥವಾ ಪರ್ಸಿಸ್ಟೆಂಟ್ ಆಗಿ ವಾಮಿಟಿಂಗ್ ಅಂದರೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಾನೇ ಇತ್ತು ಅಂತಂದರೆ, ಅನ್ಯೂಶುವಲ್ ಫಟಿಗ್ ನನಗೇನು ಮಾಡೋಕ್ಕೆ ಆಗ್ತಾನೇ ಇಲ್ಲ ಅನ್ನೋ ಹಂಗೆ ಅನ್ಯೂಶುವಲ್ ಅಟ್ಲೀಸ್ಟ್ ಡೈಲಿ ಕೋರ್ಸ್ ನಿಮ್ಮ ಕೆಲಸಗಳನ್ನೂ ಕೂಡ ನಿಮಗೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋಷ್ಟು ತ್ರಾಸಾಗ್ತಾ ಇತ್ತು ಅಂತಂತಂದರೆ ಅದನ್ನೆಲ್ಲ ಅವಾಯ್ಡ್ ಮಾಡಲೇಬಾರ್ದು. ಖಂಡಿತವಾಗೂ ಡಾಕ್ಟರ್ ಹತ್ರ ಹೋಗಿ ಮಾತಾಡಲೇಬೇಕು. ಮಾನಿಟ್ರಿಂಗ್ ವಾರ್ನಿಂಗ್ ಸೈನ್ಸ್, ಈಗ ತಲೆ ಸುತ್ತೋದು, ತುಂಬ ತಲೆ ಸುತ್ತೋದು ನಾರ್ಮಲ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಆಯಿತಾ. ಬಟ್ ತಲೆ ಸುತ್ತೋದು ಈಸ್ ನಾಟ್ ನಾರ್ಮಲ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ತಲೆ ಸುತ್ತಾ ಇದೆ ಅಂತಂದರೆ BP ಸರಿ ಇಲ್ಲ ಅಂತ ಅರ್ಥ. ಓಕೆ, ಸೊ ತುಂಬ ತಲೆ ಸುತ್ತಾ ಇತ್ತು ಅಂತಂತಂದರೆ ಫುಡ್ ಅವರ್ಷನ್, ನಮಗೇನು ತಿನ್ನೋಕ್ಕೆ ಆಗ್ತಾ ಇಲ್ಲ, ಏನು ತಿಂದರೂ ವಾಂತಿ ಆಗ್ತಾ ಇದೆ. ಕೆಲವೊಂದಿಷ್ಟು ಜನಕ್ಕಂದ್ರೂ ಹೊಟ್ಟೆನಲ್ಲಿ ಏನೂ ಇರೋದಿಲ್ಲ ಅಂದ್ರೂ ವಾಂತಿ ಆಗ್ತಾ ಇರುತ್ತೆ, ಆಯಿತಾ. ನೀರು ಮಾತ್ರ ಬರ್ತಾ ಇರುತ್ತೆ, ಏನೂ ಬರ್ತಾ ಇರೋದಿಲ್ಲ, ಸುಮ್ಮನೆ ವಾಂತಿ ಮಾಡ್ತಾನೇ ಇರ್ತಾರೆ. ಅದಕ್ಕೇನೋ ಅಂತಾರೆ, ಹೊಟ್ಟೆನಲ್ಲಿ ಏನೂ ಇರೋದಿಲ್ಲ. ಓಕೆ, ಈ ಬೇರೆ ಫ್ಲೂಯಿಡ್ಸ್, ಹೊಟ್ಟೆನಲ್ಲಿರೋಂತಹ ಫ್ಲೂಯಿಡ್ ಮಾತ್ರ ಆಚೆ ಬರ್ತಾ ಇರುತ್ತೆ. ಓಕೆ, ಸೊ ಆ ಥರ ಆಗೋದು. ಈ ಥರ ವಾರ್ನಿಂಗ್ ಸೈನ್ಸ್ ಏನು ಫುಡ್ ಅವರ್ಷನ್ ಆಗಿರಬಹುದು, ಈ ಥರದ್ದು ಏನಾದರೂ ಆಗ್ತಾ ಇತ್ತು ಅಂತಂತಂದರೆ ಡಾಕ್ಟರ್ ಗಮನಕ್ಕೆ ತರಬೇಕು. ಇದ್ರ ಜೊತೆಗೆ ಅಬ್ಡೊಮಿನಲ್ ಪೇನ್ ಏನಾದರೂ ಇತ್ತು ಅಂತಂತಂದರೆ, ಬರೀ ವಾಂತಿ ಬಂದಂಗೆ ಆಗೋದು ಈಸ್ ಆಲ್ಸೋ ಓಕೆ.
ಆದರೆ ಕಂಟಿನ್ಯೂಸ್ ಆಗಿ ಪರ್ಸಿಸ್ಟೆಂಟ್ ಆಗಿ ವಾಂತಿ ಬಂದಂಗೆ ಆಗೋದು, ಅದ್ರ ಜೊತೆಗೆ ಅಬ್ಡೋಮನ್ ಪೇನ್ ಇತ್ತು ಅಂತಂತಂದರೆ, ಅಂದರೆ ಕೆಳ ಹೊಟ್ಟೆಯಲ್ಲಿ ನೋವಿತ್ತು ಅಂತಂತಂದರೆ, ಅಪ್ಪರ್ ಅಬ್ಡೋಮನಲ್ಲಿ ನೋವಿತ್ತು ಅಂತಂತಂದರೆ ಆ ಟೈಮಲ್ಲಿ ಡಾಕ್ಟರ್ಗೆ ಹೇಳಬೇಕು. ಸ್ವೆಲ್ಲಿಂಗ್ ಅಂದರೆ ಊತ ಬರೋದು, ಮುಖ ಊತ ಬರೋದು, ಕೈ ಊತ ಬರೋದು, ಕಾಲು ಊತ ಬರೋದಾಗಿರ್ಬೋದು, ಹೈ BP ಆಗಿರಬಹುದು, ಆ್ಯಂಡ್ ಕೈ ಕಡಿತ, ಓಕೆ, ಅಂಗೈ ಕಡಿಯೋದು, ಹಿಮ್ಮಡಿ ಕಡಿತಾ ಇರುತ್ತೆ, ಓಕೆ, ಅದಾಗಿರ್ಬೋದು, ತಲೆ ಸುತ್ತಾಗಿರ್ಬೋದು, ಓಕೆ. ಈ ಎಲ್ಲ ಸಿಂಪ್ಟಮ್ಸ್ ಇತ್ತು ಅಂತಂತಂದರೆ ಡಾಕ್ಟರ್ಸ್ಗೆ ಮೀಟ್ ಮಾಡಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಬೇಕು. ಆ್ಯಂಡ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಬೇಕು, ಆ್ಯಂಡ್ ಬಿಲಿರುಬಿನ್ ಟೆಸ್ಟ್ಗಳು ಕೂಡ ಮಾಡಿಸ್ಬೇಕು, ಓಕೆ. ಪ್ಲೇಟ್ಲೆಟ್ ಟೆಸ್ಟ್ ಆ್ಯಂಡ್ BP ಚೆಕ್ ಕೂಡ ಮಾಡಿಸ್ಬೇಕು, ಹೇಳೋದು ಮರ್ತ್ಬಿಟ್ಟು, ಓಕೆ. ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಇದಿಷ್ಟೇ. ಜಾಂಡೀಸ್ ಅಂದರೆ ಏನು, ಯಾವೆಲ್ಲ ಕಾರಣಕ್ಕೆ ಜಾಂಡೀಸ್ ಆಗುತ್ತೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ನಾವು ಯಾವ ರೀತಿ ಕೇರ್ ತೊಗೋಬೇಕು, ನಮಗೆ ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣ ನಾವೇನೇನೆಲ್ಲ ಮಾಡಬೇಕು, ಓಕೆ, ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.